ಸದನ ಸಂಗ್ರಾಮದಲ್ಲಿ ಕೇಸರಿ ರಣಕಹಳೆ. ರೈತ ಪ್ರತಿಭಟನೆಯ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ರೈತ ಪರ ಬಿಜೆಪಿ ಬೃಹತ್ ಹೋರಾಟವನ್ನ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದೆ. 20,000ಕ್ಕೂ ಹೆಚ್ಚು ರೈತರಿಂದ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸುವರ್ಣಸೌಧ ಮುತ್ತಿಗೆಗೆ ಪ್ರತಿಭಟನಾಕಾರರು ಸಿದ್ದತೆಯನ್ನ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಸಮರ ಸಾರೋಕೆ ರೈತರು ಬೃಹತ್ ಹೋರಾಟವನ್ನ ರೂಪಿಸಿದ್ದು, ಕೆಲವೇ ಕ್ಷಣಗಳಲ್ಲಿ ಸುವರ್ಣಸೌಧ ಮುತ್ತಿಗೆಗೂ ಕೂಡ ರೈತರು ಮುಂದಾಗುವವರಿದ್ದಾರೆ. ಮಾಡಿಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಅಧ್ಯಕ್ಷರೇ, ಬಿಜೆಪಿ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊಡ್ತೀನಿ. ಓಕೆ, ಈಗ ರಾಯರೆಡ್ಡಿ ಅವರ ಮಾನ್ಯ ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕದ ವಿಚಾರದಲ್ಲಿ ತಾವು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ, ತಮ್ಮ ಧನ್ಯವಾದಗಳು. ಆದರೆ ಕ್ವಶನ್ ಅವರ್ ತೆಗೆದು ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ. ಮಾನ್ಯ ವಿರೋಧ ಪಕ್ಷದ ಮುಖಂಡರು, ವಿರೋಧ ಪಕ್ಷದ ನಾಯಕರು, ಅವರಿಗೆ ಕೇಳ ಹಕ್ಕಿದೆ, ನಾನು ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ. ಆದರೆ ನೀವು ಈಗಾಗಲೇ ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಹಾಕಿಬಿಟ್ಟಿದ್ದೀರಿ. ಹಾಕಿದ್ರಿಂದ ದೇರ್ ಇಸ್ ನೋ ಮೀನಿಂಗ್ ಫಾರ್ ದ ಅಜರ್ಮೆಂಟ್ ಮೋಷನ್ ಎಟ್ ಆಲ್. ಯು ಕೆನಾಟ್ ಅಡ್ಮಿಟ್. ನೋಡಿ, ಅದರಲ್ಲಿ ರೂಲ್ಸ್ 162 ಇಟ್ ಇಸ್ ಕ್ಯಾಟಗಾರಿಕಲಿ ಸೇಡ್ ಸ್ಪೀಕರ್ ಟು ಡಿಸೈಡ್ ಅಡ್ಮಿಸಿಬಿಲಿಟಿ ಆಫ್ ದ ಮೋಷನ್, ಎನಿ ಮೋಷನ್. ಸದನ ಸಂಗ್ರಾಮದಲ್ಲಿ ಕೇಸರಿ ರಣಕಹಳೆ. ರೈತ ಪ್ರತಿಭಟನೆಯ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ರೈತ ಪರ ಬಿಜೆಪಿ ಬೃಹತ್ ಹೋರಾಟವನ್ನ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದೆ. 20,000ಕ್ಕೂ ಹೆಚ್ಚು ರೈತರಿಂದ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸುವರ್ಣಸೌಧ ಮುತ್ತಿಗೆಗೆ ಪ್ರತಿಭಟನಾಕಾರರು ಸಿದ್ದತೆಯನ್ನ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಸಮರ ಸಾರೋಕೆ ರೈತರು ಬೃಹತ್ ಹೋರಾಟವನ್ನ ರೂಪಿಸಿದ್ದು, ಕೆಲವೇ ಕ್ಷಣಗಳಲ್ಲಿ ಸುವರ್ಣಸೌಧ ಮುತ್ತಿಗೆಗೂ ಕೂಡ ರೈತರು ಮುಂದಾಗುವವರಿದ್ದಾರೆ. ಮಾಡಿಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಅಧ್ಯಕ್ಷರೇ, ಬಿಜೆಪಿ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊಡ್ತೀನಿ. ಓಕೆ, ಈಗ ರಾಯರೆಡ್ಡಿ ಅವರ ಮಾನ್ಯ ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕದ ವಿಚಾರದಲ್ಲಿ ತಾವು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ, ತಮ್ಮ ಧನ್ಯವಾದಗಳು. ಆದರೆ ಕ್ವಶನ್ ಅವರ್ ತೆಗೆದು ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ. ಮಾನ್ಯ ವಿರೋಧ ಪಕ್ಷದ ಮುಖಂಡರು, ವಿರೋಧ ಪಕ್ಷದ ನಾಯಕರು, ಅವರಿಗೆ ಕೇಳ ಹಕ್ಕಿದೆ, ನಾನು ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ. ಆದರೆ ನೀವು ಈಗಾಗಲೇ ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಹಾಕಿಬಿಟ್ಟಿದ್ದೀರಿ. ಹಾಕಿದ್ರಿಂದ ದೇರ್ ಇಸ್ ನೋ ಮೀನಿಂಗ್ ಫಾರ್ ದ ಅಜರ್ಮೆಂಟ್ ಮೋಷನ್ ಎಟ್ ಆಲ್. ಯು ಕೆನಾಟ್ ಅಡ್ಮಿಟ್. ನೋಡಿ, ಅದರಲ್ಲಿ ರೂಲ್ಸ್ 162 ಇಟ್ ಇಸ್ ಕ್ಯಾಟಗಾರಿಕಲಿ ಸೇಡ್ ಸ್ಪೀಕರ್ ಟು ಡಿಸೈಡ್ ಅಡ್ಮಿಸಿಬಿಲಿಟಿ ಆಫ್ ದ ಮೋಷನ್, ಎನಿ ಮೋಷನ್. ಸದನ ಸಂಗ್ರಾಮದಲ್ಲಿ ಕೇಸರಿ ರಣಕಹಳೆ. ರೈತ ಪ್ರತಿಭಟನೆಯ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ರೈತ ಪರ ಬಿಜೆಪಿ ಬೃಹತ್ ಹೋರಾಟವನ್ನ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದೆ. 20,000ಕ್ಕೂ ಹೆಚ್ಚು ರೈತರಿಂದ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸುವರ್ಣಸೌಧ ಮುತ್ತಿಗೆಗೆ ಪ್ರತಿಭಟನಾಕಾರರು ಸಿದ್ದತೆಯನ್ನ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಸಮರ ಸಾರೋಕೆ ರೈತರು ಬೃಹತ್ ಹೋರಾಟವನ್ನ ರೂಪಿಸಿದ್ದು, ಕೆಲವೇ ಕ್ಷಣಗಳಲ್ಲಿ ಸುವರ್ಣಸೌಧ ಮುತ್ತಿಗೆಗೂ ಕೂಡ ರೈತರು ಮುಂದಾಗುವವರಿದ್ದಾರೆ. ಮಾಡಿಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಅಧ್ಯಕ್ಷರೇ, ಬಿಜೆಪಿ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊಡ್ತೀನಿ. ಓಕೆ, ಈಗ ರಾಯರೆಡ್ಡಿ ಅವರ ಮಾನ್ಯ ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕದ ವಿಚಾರದಲ್ಲಿ ತಾವು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ, ತಮ್ಮ ಧನ್ಯವಾದಗಳು. ಆದರೆ ಕ್ವಶನ್ ಅವರ್ ತೆಗೆದು ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ. ಮಾನ್ಯ ವಿರೋಧ ಪಕ್ಷದ ಮುಖಂಡರು, ವಿರೋಧ ಪಕ್ಷದ ನಾಯಕರು, ಅವರಿಗೆ ಕೇಳ ಹಕ್ಕಿದೆ, ನಾನು ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ. ಆದರೆ ನೀವು ಈಗಾಗಲೇ ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಹಾಕಿಬಿಟ್ಟಿದ್ದೀರಿ. ಹಾಕಿದ್ರಿಂದ ದೇರ್ ಇಸ್ ನೋ ಮೀನಿಂಗ್ ಫಾರ್ ದ ಅಜರ್ಮೆಂಟ್ ಮೋಷನ್ ಎಟ್ ಆಲ್.
ಯು ಕೆನಾಟ್ ಅಡ್ಮಿಟ್. ನೋಡಿ, ಅದರಲ್ಲಿ ರೂಲ್ಸ್ 162 ಇಟ್ ಇಸ್ categorically said ಸ್ಪೀಕರ್ ಟು ಡಿಸೈಡ್ admissibility ಆಫ್ ದ ಮೋಷನ್, ಎನಿ ಮೋಷನ್. ಸದನ ಸಂಗ್ರಾಮದಲ್ಲಿ ಕೇಸರಿ ರಣಕಹಳೆ. ರೈತ ಪ್ರತಿಭಟನೆಯ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ರೈತ ಪರ ಬಿಜೆಪಿ ಬೃಹತ್ ಹೋರಾಟವನ್ನ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದೆ. 20,000ಕ್ಕೂ ಹೆಚ್ಚು ರೈತರಿಂದ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸುವರ್ಣಸೌಧ ಮುತ್ತಿಗೆಗೆ ಪ್ರತಿಭಟನಾಕಾರರು ಸಿದ್ದತೆಯನ್ನ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಸಮರ ಸಾರೋಕೆ ರೈತರು ಬೃಹತ್ ಹೋರಾಟವನ್ನ ರೂಪಿಸಿದ್ದು, ಕೆಲವೇ ಕ್ಷಣಗಳಲ್ಲಿ ಸುವರ್ಣಸೌಧ ಮುತ್ತಿಗೆಗೂ ಕೂಡ ರೈತರು ಮುಂದಾಗುವವರಿದ್ದಾರೆ. ಹೊಣೆಗಾರಿಕೆ ಮಾಡಿಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಅಧ್ಯಕ್ಷರೇ, ಬಿಜೆಪಿ ವಿರೋಧ ಪಕ್ಷದ ನಾಯಕರವರು, ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು. ಓಕೆ, ಈಗ ರಾಯರೆಡ್ಡಿ ಅವರ ಮಾನ್ಯ ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕದ ವಿಚಾರದಲ್ಲಿ ತಾವು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ, ತಮ್ಮ ಧನ್ಯವಾದಗಳು. ಆದರೆ ಕ್ವಶನ್ ಅವರ್ ತೆಗೆದು ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ. ಮಾನ್ಯ ವಿರೋಧ ಪಕ್ಷದ ಮುಖಂಡರು, ವಿರೋಧ ಪಕ್ಷದ ನಾಯಕರು, ಅವರಿಗೆ ಕೇಳ ಹಕ್ಕಿದೆ, ನಾನು ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ. ಆದರೆ ನೀವು ಈಗಾಗಲೇ ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಹಾಕಿಬಿಟ್ಟಿದ್ದೀರಿ. ಹಾಕಿದ್ರಿಂದ ದೇರ್ ಇಸ್ ನೋ ಮೀನಿಂಗ್ ಫಾರ್ ದ ಅಜರ್ಮೆಂಟ್ ಮೋಷನ್ ಎಟ್ ಆಲ್. ಯು ಕೆನಾಟ್ ಅಡ್ಮಿಟ್. ನೋಡಿ, ಅದರಲ್ಲಿ ರೂಲ್ಸ್ 162 ಇಟ್ ಇಸ್ categorically said ಸ್ಪೀಕರ್ ಟು ಡಿಸೈಡ್ admissibility ಆಫ್ ದ ಮೋಷನ್, ಎನಿ ಮೋಷನ್. ಸದನ ಸಂಗ್ರಾಮದಲ್ಲಿ ಕೇಸರಿ ರಣಕಹಳೆ. ರೈತ ಪ್ರತಿಭಟನೆಯ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ರೈತ ಪರ ಬಿಜೆಪಿ ಬೃಹತ್ ಹೋರಾಟವನ್ನ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದೆ. 20,000ಕ್ಕೂ ಹೆಚ್ಚು ರೈತರಿಂದ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸುವರ್ಣಸೌಧ ಮುತ್ತಿಗೆಗೆ ಪ್ರತಿಭಟನಾಕಾರರು ಸಿದ್ದತೆಯನ್ನ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಸಮರ ಸಾರೋಕೆ ರೈತರು ಬೃಹತ್ ಹೋರಾಟವನ್ನ ರೂಪಿಸಿದ್ದು, ಕೆಲವೇ ಕ್ಷಣಗಳಲ್ಲಿ ಸುವರ್ಣಸೌಧ ಮುತ್ತಿಗೆಗೂ ಕೂಡ ರೈತರು ಮುಂದಾಗುವವರಿದ್ದಾರೆ. ಹೊಣೆಗಾರಿಕೆ ಮಾಡಿಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಅಧ್ಯಕ್ಷರೇ, ಬಿಜೆಪಿ ವಿರೋಧ ಪಕ್ಷದ ನಾಯಕರವರು, ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು. ಓಕೆ, ಈಗ ರಾಯರೆಡ್ಡಿ ಅವರ ಮಾನ್ಯ ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕದ ವಿಚಾರದಲ್ಲಿ ತಾವು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ, ತಮ್ಮ ಧನ್ಯವಾದಗಳು. ಆದರೆ ಕ್ವಶನ್ ಅವರ್ ತೆಗೆದು ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ. ಮಾನ್ಯ ವಿರೋಧ ಪಕ್ಷದ ಮುಖಂಡರು, ವಿರೋಧ ಪಕ್ಷದ ನಾಯಕರು, ಅವರಿಗೆ ಕೇಳ ಹಕ್ಕಿದೆ, ನಾನು ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ. ಆದರೆ ನೀವು ಈಗಾಗಲೇ ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಹಾಕಿಬಿಟ್ಟಿದ್ದೀರಿ. ಹಾಕಿದ್ರಿಂದ ದೇರ್ ಇಸ್ ನೋ ಮೀನಿಂಗ್ ಫಾರ್ ದ ಅಜರ್ಮೆಂಟ್ ಮೋಷನ್ ಎಟ್ ಆಲ್. ಯು ಕೆನಾಟ್ ಅಡ್ಮಿಟ್. ನೋಡಿ, ಅದರಲ್ಲಿ ರೂಲ್ಸ್ 162 ಇಟ್ ಇಸ್ categorically said ಸ್ಪೀಕರ್ ಟು ಡಿಸೈಡ್ admissibility ಆಫ್ ದ ಮೋಷನ್, ಎನಿ ಮೋಷನ್.